ವೆಲ್ಕಮ್ ಬ್ಯಾಕ್ ಟು ಡೇ 3 ವ್ಲಾಗ್. ಡೇ 3 ಅಂತ ಡೇ 4 ಇನ್ನೂ ಒಂದು ಇಲ್ಲೇ ಬಿಟ್ಟು ಆಸೆನೇ ಇಲ್ಲ. ಸೊ ಗೈಸ್, ಇವತ್ತು ಡೇ 4. ಸೊ ಇವತ್ತು ನಾವು ಪಟಾಯಿಂದ ಹೊರಡ್ತಾ ಇದ್ದೀವಿ. ವಿ ಗೋಯಿಂಗ್ ಟು ಬ್ಯಾಂಕಾಕ್ ಹೋಗ್ತಾ ಇದ್ದೀವಿ. ಇವತ್ತು ತುಂಬ ಆ್ಯಕ್ಟಿವಿಟೀಸ್ ಇದೆ, ಸೈಟ್ ಸೀಯಿಂಗ್ಸ್ ಇದೆ, ಆಮೇಲೆ ಸಫಾರಿ ಇದೆ, ಆಮೇಲೆ ಲಾಸ್ಟಲ್ಲಿ ಡಿನ್ನರ್ ಕ್ರೂಸ್ ಇದೆ. ಸೊ ಐ ಹೋಪ್ ಇವತ್ತಿನ ಕಂಟೆಂಟ್ ಸುಮಾರು ಚೆನ್ನಾಗಿರುತ್ತೆ ಅಂತ ಅಂದ್ಕೊತೀನಿ. ಸೊ ಬನ್ನಿ ಹೋಗಿ ನೋಡೋಣ. ಆಲ್ರೆಡಿ ಲೇಟಾಗಿ ಬಿಟ್ಟಿದೆ. ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮ ಅಜ್ಜಿ ಎಲ್ಲ ಹೋಗ್ಬಿಟ್ಟಿದ್ದಾರೆ. ಆಲ್ರೆಡಿ 7 ಹಾಕ್ಬಿಟ್ಟಿದೆ. ನಮ್ಗೆ 7:30 ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ರೆಡಿ ಇರಿ, ಕ್ಯಾಬ್ ಬರುತ್ತೆ ಅಂದಿದ್ರು. ಇಲ್ಲಿಂದ 2 hours ಹೋಗ್ಬೇಕು ಆಲ್ಮೋಸ್ಟ್ ನಾವು. ಸೊ ಅದಕ್ಕೋಸ್ಕರ ಬೇಗ ರೆಡಿಯಾಗಿರಿ. ನೀವು ಲೇಟ್ ಮಾಡಿದ್ರೆ ಓಪನ್ ಸಫಾರಿನೂ ಮಿಸ್ ಮಾಡ್ಕೊತೀವಿ, ಆಮೇಲೆ ಡಿನ್ನರ್ ಕ್ರೂಸು ಮಿಸ್ ಆಗುತ್ತೆ ಅನ್ನೋದು. ಅದಕ್ಕೆ ಬೇಗ ಚಕ್ ಅಂತ ರೆಡಿ ಆಗ್ತೀನಿ. ನಾನು ಎದ್ದಿದ್ದೆ ಲೇಟು. ನೀವೆಲ್ಲ ಹಾಕಿದಾಯಿತು, ಬರೀ ರೆಡಿ ಆಗ್ತಿದ್ದೆ ಅಷ್ಟೇ. ಗೈಸ್, ಹೆಂಗಿದೆ ಇವತ್ತಿನ ಔಟ್ಫಿಟ್ಟು? ಫುಲ್ ಜಿಮ್ ಚೆಕ್ ಆಗಿದೆಲ್ಲ. ಸೊ ಬನ್ನಿ ಹೋಗಿ ಬೇಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಡೋಣ. ಒಂದು ಲಾಸ್ಟ್ ಟೈಮ್ ವ್ಯೂ ನೋಡ್ಬಿಡೋಣ. ವ್ಯೂ ತೋರಿಸ್ಬಿಡ್ತೀನಿ ನಿಮಗೂ ಹಂಗೆ. ಗೈಸ್, ವಿಲ್ ಬಿ ಮಿಸ್ಸಿಂಗ್ ಪಟಾಯ. ಕ್ರೇಜಿ ಸ್ಪಾಟ್ ಗೈಸ್. ಇಲ್ಲಿ ಇವತ್ತು ಎಲೆಕ್ಷನ್ ನಡೀತೈತೆ ನೋಡಿ, ಎಲ್ಲ ಖಾಲಿ ಹೊಡಿತೈತೆ ಊರೂರೇ. ಇಲ್ಲೂ ನಮ್ಮ ಇಂಡಿಯಾದಲ್ಲಿ ಹೆಂಗೋ ಎಲೆಕ್ಷನ್ ಮಾಡಿದ್ರೆ ಆಲ್ಕೋಹಾಲ್ ಎಲ್ಲ ಸೆಲ್ ಮಾಡಬಾರ್ದು, ಇಲ್ಲೂ ಸೆಲ್ ಮಾಡೋಲ್ಲ, ಫುಲ್ ಕ್ಲೋಸ್ ಇರುತ್ತೆ. ಸೊ ಬನ್ನಿ ಹೋಗೋಣ. ಎಲ್ಲ ಎತ್ಕೊಂಡಾಗಿದೆ, ಹಾಕೊಂಡು ಬ್ಯಾಗು. ಬನ್ನಿ ಹೋಗೋಣ. ಸೊ ಬಾಯ್ ಪಟಾಯ, ವಿಲ್ ಮೀಟ್ ಯು ಅಂಟಿಲ್ ನೆಕ್ಸ್ಟ್ ಟೈಮ್. ಕೀರೇ ಬಿಟ್ಬಿಡ್ತೈತೆ. ಕಮಿಂಗ್. ಥ್ಯಾಂಕ್ ಯು. ಯು ಕೀ ಹಿಯರ್ ಆರ್ ಡೌನ್? Reception. ಓಕೆ, ಥ್ಯಾಂಕ್ ಯು. ಗೈಸ್, ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇವರೆಲ್ಲ ನಾನು ಬಿಟ್ಟು ತಿನ್ಬಿಟ್ಟವ್ರು ಆಗಲೇ. ಟಿಕೆಟ್ ಬೇಡವಾ ಅದು? ಓಕೆ. ಸೊ ಗೈಸ್, ನೂಡಲ್ಸ್ ಒಂದೇ ಚೆನ್ನಾಗಿದ್ದು. ನಂಗೆ ಪೂರಿ ಇದು ಸಬ್ಜಿ ಎಲ್ಲ ಇಷ್ಟ ಆಯ್ತಲ್ಲ, ಅದಕ್ಕೆ ಫ್ರೂಟ್ಸ್ ಮತ್ತು ಸಾಸೇಜ್ ತಿಂದು ಹೊಟ್ಟೆ ತುಂಬಿಸ್ಕೊತಿದ್ದೀನಿ. ಒಂದು 2 hour ಅಟ್ಲೀಸ್ಟ್ ಹೊಟ್ಟೆ ತುಂಬಬೇಕು, ಯಾಕಂದರೆ ನಮ್ಮದು 2-3 hour ಟ್ರಾವೆಲಿಂಗ್ ಇದೆ ಬ್ಯಾಂಕಾಕ್ಗೆ. ಇದರಿಂದ ಸೊ ಏನೋ ಒಂದು ತಿನ್ನಬೇಕು ಅಂತ ಅಂದ್ಬಿಟ್ಟು ತಿಂತಾಯಿದ್ದೀನಿ. ಪ್ಯಾಕೆಲ್ಲ ಮಾಡಿ ಲಗೇಜ್ ಎಲ್ಲ ಎತ್ತಿಕ್ಕಿದ್ದಾಗಿದೆ. ಅಲ್ಲಿಗೆ ಬಾಯ್ ಪಟಾಯ. ಇದೆ ನಮ್ಮ ರೂಮ್ದು. ಒನ್ ಲಾಸ್ಟ್ ಟೈಮ್. ವಿಲ್ ಸಿ ಯು ಬ್ಯಾಕ್ ಸೂನ್. ಸೊ ಬನ್ನಿ, ಲೆಟ್ಸ್ ಗೋ ಟು ಬ್ಯಾಂಕಾಕ್. ಇವಾಗ ನಾವು ಸಫಾರಿ ಪಾರ್ಕ್ ರೀಚ್ ಆಗಿದ್ದೀವಿ. ಸಫಾರಿ ವರ್ಲ್ಡ್ಗೆ ಟಿಕೆಟ್ ಇಸ್ಕೊಡ್ತಿದ್ದಾರೆ ಅವರು. ಬನ್ನಿ ಒಳಗಡೆ ಹೋಗಿ ನೋಡೋಣ ಏನೇನಿರುತ್ತೆ ಅಂತ. ಲೆಟ್ಸ್ ಎಕ್ಸ್ಪ್ಲೋರ್ ಮಾಡಿ ನಿಮಗೂ ತೋರಿಸ್ತೀನಿ ಏನಿರುತ್ತೆ ಅಂತ ಅಂದ್ಬಿಟ್ಟು. ಬನ್ನಿ, ಅವರಿಂದ ಹೋಗೋ ಕೇಜ್ಗಳಿದೆ ಗೈಸ್. ನಮ್ಮ ಬನ್ನರ್ಘಟ್ಟಲ್ಲಿ ಇರಲ್ವಾ ಆ ಥರ ಕೇಜ್ಗಳಿದೆ ಇಲ್ಲಿ. ವೈಲ್ಡ್ ಅನಿಮಲ್ಸ್ ಓಪನ್ ಇರ್ಕೊಂಡು ನಾವು ಕೇಜು, ಈ ಥರ ಕೇಜ್ಗಳಿದೆ. ನಾವು ಕೇಜ್ ಒಳಗಡೆ ಹೋಗೋದು. ಗೈಸ್, ಟಿಕೆಟ್ ಕೌಂಟರ್ ಇದು. ಟಿಕೆಟ್ಸ್ ಇಸ್ಕೋಬೇಕು. ನಮ್ಮೂರಲ್ಲಿ ಅವನೇ ಇಸ್ಕೊತಾರೆ ಟಿಕೆಟು. ಟಿಕೆಟ್ ಇಸ್ಕೊಂಬಂದು ಕೊಡ್ತಾರೆ. ಆಮೇಲೆ ನಮ್ಮನ್ನ ಈ ಕೇಜ್ಗೆ ಹಾಕ್ಬೋದೇನೋ.
ಎಷ್ಟು ಟಿಕೆಟ್ ಎಲ್ಲ ಆಯಿತು, ಒಳಗಡೆ ಹೋಗ್ತಾ ಇದ್ದೀವಿ. ಇದು ಮರೀನ್ ವರ್ಲ್ಡ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ. मन्नू का तो फेवरेट है। ಓಪನಲ್ಲಿ ಬಿಟ್ಟಿದ್ದಾರೆ, ಎಷ್ಟು ಟ್ರೆಂಡ್ ಆಗಿದೆ ಇವೆಲ್ಲ. ಸಫಾರಿ Okay, before we go on with the boxing, we have to do the opening ceremony, and right now, please welcome the VIP, Mr. Toto! มาพร้อมกับการยินดีต้อนรับตัวท่านทูตรับผู้บังโชว์ Okay, security check confirm. ต่อไป Mr. Tutu. Are you ready? Fight man, solo! Are you clear? No problem. Fight. Red alert. พยายามคิดเข้าไปซิ่งโอ้โหเฮ้ยเราใช้อย่าซ้ำฮะห้ามซ้ำเข้าเลยเข้าวัน Woo!
กันครับพบกับทุกท่านในวันนี้นะครับมาลุ้นเป็นที่นั่งอยู่ในเชิญสัมภาระเดินกันนะครับ 여봐 뜨겁네. ಇವಾಗ ಎಲಿಫೆಂಟ್ ಶೋಗೆ ಅಂತ ಹೋಗ್ತಾ ಇದೀವಿ. ರೋಡ್ ನೋಡಿ ಎಷ್ಟು ಜನ ಇದ್ದಾರೆ. ಈಗ ಎಲಿಫೆಂಟ್ಸ್ ಈ ಕಡೆಯಿಂದ ಎಂಟ್ರಿ ಆಗ್ತವೆ. ಫುಲ್ ಕ್ರೌಡ್.还有这样的鹦鹉，妈妈你看，哇，哇，它还没有长毛呢。长了毛就变漂亮了。为什么长大了都还要放在这里呢？哇哇，这个特别，妈妈这个很特别，这个特别，这个特别，这个特别，叫爸爸，你去。妈妈。ಗೈಸ್ ಇಲ್ಲೇ ನೋಡಿ ಎಷ್ಟು ಓಪನ್ ಅಲ್ಲಿ ಚೀತಾ ಬಿಟ್ಟಿದ್ದಾರೆ. ನೋಡಿ ಗಾಯ್ಸ್. ಎದಳೋ ಶ್ಯಾಮ್. ನಾನು ಇಲ್ಲಿ ಬ್ಲ್ಯಾಕ್ ಜಾಗ್ವಾರ್ ಬಂದಿದ್ದೀನಿ, ಎದಳೋ. ಎದಳೋ ಶ್ಯಾಮ್. ಅದಕ್ಕೆ ಆ ಚೀತಾ ಇದೊಂದು ಕೊಟ್ಬಿಟ್ರೆ ಮಸ್ತ್ ಊಟ. ನಿಂತರನೇ ಅವನಲ್ಲ ಅವನು. ಏನೋ ಶ್ಯಾ ನೀನು ಹಂಗೆ ಇದೆಯಾ, ಅದ್ರ ಥರನೇ ಬೆಲ್ಲಿಗೆ ಮಿಂಚ್ತಾ ಇದೆಯಾ. ಟರ್ಟಲ್ಸ್.
ಇಲ್ಲೆಲ್ಲ ನಾಯಿಗಳ ಥರ ಸಾಕೋದು ಗುರು ಟೈಗರ್. ಅಲ್ಲಾಡಿಸ್ಬೋದು ಫ್ರಿಜ್ಜು. ಇವಾಗ ಲಂಚ್ ಟೈಮ್ ಹೆಚ್ಚಿಗೆ ಬಿಟ್ಟಿದ್ದಾರೆ, ಫುಲ್ಲು ರಶ್ ಇದೆ. ಬಾಬಾ ಯಾವುದೋ ಜಾತ್ರೆಗೆ ಬಂದಂಗೆ ಐತೆ, ಯಾವ ಬೀಗ್ರೂಟಕ್ಕೆ ಬಂದಂಗೆ ಐತೆ. ಏನು ಜನ ಅಪ್ಪ ಗೈಸ್, ಇಷ್ಟೇ ಸಿಕ್ಕಿದ್ದು 15 ನಿಮಿಷದಿಂದ ಕಾಯ್ದಿರೋದಕ್ಕೆ. ಏನು ಜನ ಅಪ್ಪ, ಇದು ನಿಜ ಇಷ್ಟ ಆಗಿಲ್ಲ ಗೈಸ್, ಈ ಥರ ಅಲ್ಲ. ಲೈನ್ಗಳು ಮೂವೇ ಆಗ್ತಾಯಿಲ್ಲ. 15 ನಿಮಿಷ ಕಾಯಿರೋದಕ್ಕೆ ಇಷ್ಟು ಈರುಳ್ಳಿ, ಇದೇನೋ ರೈಸು, ಚಿಕನ್ನು, ಕುಕುಂಬರ್ ಅದೇ ಸಿಗ್ತಾ ಇರೋದು. ಈ ಥರ ಅದೇ ಹೆವಿ ಕಷ್ಟ. ಗಾಯ್ಸ್, ಊಟ ಎಲ್ಲ ಆಯಿತು, ಫುಲ್ ಬೆಡ್ಡಿಂಗ್. ತಿಂದಿಲ್ಲ ಅಂದರೂ ವೇಸ್ಟ್ ಮಾಡ್ತಾಯಿದ್ದೀವಿ, ಏನು ಮಾಡೋಣ. ಅಲ್ಲಿ ಜನ ಹಂಗಿದ್ರು, ಇವಾಗ ನೋಡಿ ಖಾಲಿ ಹೊಡಿತೈತಿ. ಇವಾಗ ಇವೆಲ್ಲ ಆಯ್ತಲ್ಲ ತಿನ್ನೋಕ್ಕೆ, ಅನ್ನ ಅಂತೂ ತಿನ್ನೋಕ್ಕೆ ಆಯ್ತಲ್ಲ. ಬರಲ್ಲೇನು ಕಲರ್. ಗೈಸ್, ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದಾಯಿತು. ಇವಾಗ ಡಾಲ್ಫಿನ್ ಶೋಗೆ ಹೋಗ್ತಾ ಇದ್ದೀವಿ. ಲಂಚ್ ಎಲ್ಲ ಮಾಡಿದಾಯಿತು. ಇವಾಗ ಡಾಲ್ಫಿನ್ ಶೋ ನೋಡೋಕೆ ಹೋಗ್ತಾ ಇದ್ದೀವಿ. ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೀನಿ, ಯಾಕಂದರೆ ಅದೇ ನಮ್ಮ ಇಂಡಿಯನ್ ರುಪೀಸ್ ಆಗಿದ್ರೆ ಅಲ್ಲೇ ಡಾಲ್ಫಿನ್ನೇ ಮನೆ ಕರ್ಕೊಂಡು ಹೋಗ್ಬಿಡ್ತಿದ್ದೆ. 700 ರೂಪೀಸ್ ಆಗಿದ್ದಿದ್ರೆ. ಸೊ ಈಗ ಡಾಲ್ಫಿನ್ ಶೋಗೆ ಬಂದಿದ್ದೀವಿ. ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೀನಿ, ಯಾಕಂದರೆ ನನ್ನ ಫೋನಲ್ಲಿ ಬ್ಯಾಟ್ರಿ ಇಲ್ಲ. ಇಲ್ಲಿ ತುಂಬ ಬಿಸಿಲು, ನಿಮಗೆ ಗೊತ್ತು ಐಫೋನ್ ಬಾಳ್ ಏನು ಅಂತ. ಬ್ಯಾಟ್ರಿ ಫುಲ್ ಡ್ರೈನ್ ಆಗ್ತಿದೆ. ಸೊ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೀನಿ. ಮೈ ಗಾಡ್, ನೋಡಿ ಜನ.
5. ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್, ನಮ್ಮ ಗಾಡಿನೇ ಬಿಟ್ಟವ್ರೆ. ಬಾ 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 ಬಾ. ಕೊರಡಿ ನೋಡಿ, ಕೊರಡಿ ನೋಡಿ ಮಲ್ಗೈತೆ. ಎರಡೈತೆ ನೋಡಿ, ಅದ್ರ ಮೇಲೆ ಒಂದು ಕೈ ಎತ್ಕೊಂಡಿರೋದು ಅದು. ಸೊ ಗೈಸ್ ಇದು 3 ಸ್ಟಾರ್ ಹೋಟೆಲ್. ಸೊ ಆ್ಯಾವ್ರೇಜ್ ಆಗಿದೆ. ಗೈಸ್ ರೂಮ್ಗೆ ಬಂದು ಚೆಕ್-ಇನ್ ಎಲ್ಲ ಮಾಡಿದಾಯಿತು. ಇವಾಗ ಜಸ್ಟ್ ಫ್ರೆಶ್ ಅಪ್ ಆಗಿ, ನಾನು ಔಟ್ಫಿಟ್ ಏನೂ ಚೇಂಜ್ ಮಾಡಿಲ್ಲ. ನನಗೆ ತುಂಬ ಸುಸ್ತಾಗಿಬಿಟ್ಟಿದೆ ಫಸ್ಟ್ ಆಫ್ ಆಲು. ಅದು ಜಸ್ಟ್ ಡಿನ್ನರ್ ಕ್ರೂಸ್ ಅಲ್ಲ ಅಂತ ಅಂದ್ಬಿಟ್ಟು, ಆ್ಯಕ್ಚುಲಿ ಇದೇ ಔಟ್ಫಿಟ್ ಚೆನ್ನಾಗಿದೆ, ಏನಕ್ಕೆ ಚೇಂಜ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನೇನು ಚೇಂಜ್ ಮಾಡ್ತಿಲ್ಲ. ಇವರೆಲ್ಲ ಫುಲ್ ಚಿನಿ ಹಾಕೊಂಡ್ಬಿಟ್ಟವ್ರೆ. ಸೊ ಬನ್ನಿ, ಟೈಮ್ 6 o'clock ಆಗಿದೆ. ಅವ್ರು 5:30 ಅಂದಿದ್ದು, ನಾವು ಹಾಫ್ ಆನ್ ಅವರ್ ಎಕ್ಸ್ಟೆಂಡ್ ಮಾಡಿ, ಯಾಕಂದರೆ ರೂಮ್ ಚೆಕ್-ಇನ್ ಲೇಟ್ ಆಯ್ತು ನಮ್ಮದು. ಸೊ ಬನ್ನಿ ಹೋಗಿ ಡಿನ್ನರ್ ಕ್ರೂಸ್ ಹೋಗೋಣ. ಸೊ ಗಾಯ್ಸ್ ಇವಾಗ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ. ನಮ್ಮ ಕ್ಯಾಬ್ ವೆಯ್ಟ್ ಮಾಡ್ತಿದ್ದೆ. ಇಲ್ಲಿಂದ ಎಷ್ಟು ದೂರ ಇದೆ ಅಂತ ಡಿನ್ನರ್ ಕ್ರೂಸ್ ಎಲ್ಲ ಗೊತ್ತಿಲ್ಲ. ಸೊ ಬನ್ನಿ ಹೋಗಿ ನೋಡೋಣ ಹೆಂಗಿರುತ್ತೆ ಡಿನ್ನರ್ ಕ್ರೂಸ್. ನಾವು ಗೋವಾಲೆಲ್ಲ ಟ್ರೈ ಮಾಡಿರ್ತೀವಿ, ಇಲ್ಲಿ ಫಸ್ಟ್ ಟೈಮ್ ಮಾಡ್ತಾರೆ. ಸೊ ಬನ್ನಿ ಹೆಂಗೆ ನೋಡೋಣ ಹೆಂಗಿರುತ್ತೆ ಇಲ್ಲಿನ ಡಿನ್ನರ್ ಕ್ರೂಸ್. ಸ್ಪೆಷಲ್ ಪಾನಿಪುರಿ ಟ್ರೈ ಮಾಡ್ತಿದ್ದೀವಿ. ಇನ್ ಥೈಲ್ಯಾಂಡ್ ಇದು ಪಾನಿ, ಇದು ಪೂರಿ, ಆಲೂ. ಫೇಮಸ್ ಹೋಟೆಲ್ ಆಫ್ ಬ್ಯಾಂಕಾಕ್ ಪ್ಯಾಲೇಸ್ ಹೋಟೆಲ್ ಅಂತ ಇದು. ಇದು ಜಸ್ಟ್ ಆಪೋಸಿಟ್ ಇಸ್ ಆರ್ ರೂಮ್, ಇದು ನಮ್ಮ ರೂಮು. ಆ್ಯಂಡ್ ವಿ ಆರ್ ಟೇಸ್ಟಿಂಗ್ ಗೋಲ್ಗಪ್ಪ ಇನ್ ದಿಸ್ ಶಾಪ್. ಇಲ್ಲಿ ಯಾಕಾಗತ್ತೋ ವೆದರ್ ಮಳೆ ಬರೋ ಥರ ಇದೆ ನೋಡಿ, ಹೆಂಗಿದೆ ವೆದರ್, ಫುಲ್ಲು ಮಳೆ ಬರೋ ಥರ ಇದೆ. ಸೊ ಗೈಸ್ ಇವಾಗ ರೀಚ್ ಆಗಿದ್ದೀವಿ ನಾವು ಡಿನ್ನರ್ ಕ್ರೂಸ್ಗೆ. ನಮ್ಮ ಹೋಟೆಲ್ನಿಂದ ಆಲ್ಮೋಸ್ಟ್ ಲೈಕ್ 15 minutes ಡ್ರೈವ್ ಇತ್ತು. ಸೊ ಎಸ್ ದಿಸ್ ಇಸ್, ಇಲ್ಲಿಂದ ನಾವು ಕ್ರೂಸ್ಗೆ ಹೋಗ್ತೀವಿ. ಟರ್ಮಿನಲ್ 21. ಎಷ್ಟೊಂದು ಕ್ರೂಸ್ಗಳಿರುತ್ತೆ ಇಲ್ಲಿ. ಗೈಸ್ ಕ್ರೂಸ್ ಟಿಕೆಟ್ ಎಲ್ಲ ಆಗಿದೆ, ಅಲ್ಲಿ ನಮ್ಮ ಡ್ರಾಪ್ ಮಾಡಿ ಹೋಗ್ತಾ ಇದ್ದಾರೆ. ನಮ್ಮದು ಅಪ್ಪರ್ ಸಿಕ್ಕಿದೆ, ನೈಸ್. ಗೈಸ್ ನಮ್ಮದು 7:30 ಇರೋದು. ಸೊ ಅದಕ್ಕೆ ಹಂಗೆ ಸುಮ್ಮನೆ ಒಂದು ರೌಂಡ್ ಹೋಗೋಣ ಮಾಲಲ್ಲಿ ಅಂತ ಅನ್ಕೊಂಡು. 7:30 ಇರೋದು ನಮ್ಮದು ಕ್ರೂಸ್ ಟೈಮಿಂಗ್ಸು. ಒಂದು ರೌಂಡ್ ಹೋಗೋಣ ಅಂತ. ಸೊ ಗೈಸ್ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಬಿಡೋಕ್ಕೆ. ನಮ್ಮ ಬೋಟ್ ಬರ್ತಾ ಇರಬೇಕಿನ್ನ, ಬಂದಿಲ್ಲ. ಅಲ್ಲಿದೆ ಅದೊಂದು ಬೋಟು, ಅದೇ ಥ್ಯಾಂಕ್ ಯು. ಸೊ ಗೈಸ್ ವಿ ಆರ್ ಎಂಟರಿಂಗ್ ದ ಕ್ರೂಸ್. ಆಲ್ರೆಡಿ ಎಷ್ಟೊಂದು ಜನ ಇದ್ದಾರೆ ಆಲ್ರೆಡಿ. ನಾವೇ ಫಸ್ಟಾಗಿ ಗೊತ್ತಿಲ್ಲ. Princess, before we start our dinner cruise for tonight, once again, in case of emergency, everybody, this one is the safety floater. You can check under your chairs. In case of emergency, please check for the safety floaters under your chairs. And if you want to go to the washroom, toilet, ladies room, men's room, washroom, you can go downstairs, the stairs at the middle of
Guys, it's raining in Bangkok. ಮಳೆ ಬರ್ತಿದೆ ಆದ್ರೂ ಇಲ್ಲೆಲ್ಲ ಎಂಜಾಯ್ ಮಾಡ್ತಿದ್ದಾರೆ. ಬಿಗ್ ಬಿಗ್ ಬ್ಯಾಂಗ್ ದಿ ಪೂರಾ ಲಗ್ನದ ಮಕದ. So guys, finally the cruise is over. ಒಳ್ಳೆ ಡ್ಯಾನ್ಸ್ ಆಡಿ ಫುಲ್ ಸ್ವೆಟ್ ಎಲ್ಲ ಬಂದ್ಬಿಟ್ಟಿದೆ. ಬೇಜಾನ್ ಜನ ಫ್ಯಾನ್ಸ್ ಆಗೋರು ನನ್ನ ಡ್ಯಾನ್ಸ್ಗೆ ಎಲ್ಲ. ಸೊ ಬನ್ನಿ ಹೋಗೋಣ ಆಚೆ. ಜೈ 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 ಮಾತರಂ 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 ಮಾತರಂ. So guys, fully exhausted and we are done with the cruise and ಇವಾಗ ವಾಪಸ್ ರೂಮ್ಗೆ ಹೋಗ್ತಾ ಇದ್ದೀವಿ. ನೋಡ್ಬೋದಲ್ಲ ಹಿಂದೆ ಎಷ್ಟು ಚೆನ್ನಾಗಿದೆ ಕ್ರೂಸ್. ನಾವು ನೋಡಿದ್ದು ನಾನು ಡ್ಯಾನ್ಸ್ ಎಲ್ಲ ರೆಕಾರ್ಡೇ ಮಾಡಿಲ್ಲ ಗೈಸ್, ನಮ್ಮ ಅಕ್ಕ ಮಾಡಿದ್ದಾಳೆ ಅನಿಸುತ್ತೆ. ಅಲ್ಲಿ ಮಾಡಿದರೆ ಹಾಕ್ತೀನಿ. ಫುಲ್ ಟೈರ್ಡ್ ಆಗಿಬಿಟ್ಟಿದೆ ಗೈಸ್. ಎಷ್ಟು ಜನ ಫ್ಯಾನ್ಸ್ ಆಗೋದ್ರು ಗೊತ್ತಾ ನನಗೆ ನನ್ನ ಡ್ಯಾನ್ಸ್ಗೆ. ಸೊ ಬನ್ನಿ ಇನ್ನು ರೂಮ್ಗೆ ಹೋಗಿ ಸಿಗೋಣ, ಏನಾದ್ರು ಇದ್ದರೆ ತೋರಿಸ್ತೀನಿ. ಸೊ ಗೈಸ್, ನಮ್ಮ ಮಮ್ಮಿಯವರೆಲ್ಲ ರೂಮ್ಗೆ ಹೋದರು. ಇದೇ ನಮ್ಮ ರೂಮ್ ಮೇಲ್ಗಡೆದು. ನನಗೆ ಕೋಕ್ ಕುಡಿಬೇಕು ಅನಿಸಿದೆ. ಸೊ ಐ ಆಮ್ ಗೋಯಿಂಗ್ ಟು ದ 7-Eleven ಸ್ಟೋರ್. ಹೋಗಿ ಕೋಕ್ ಗ್ರ್ಯಾಬ್ ಮಾಡಿಕೊಂಡು ರೂಮ್ಗೆ ಹೋಗೋಣ. ಮತ್ತು ಅಲ್ಲಿ ಶಾಪಿಂಗ್ ಇದೆ, ನೋಡ್ತೀವಿ, ಆದರೆ ಹೋಗ್ತೀವಿ ಇಲ್ಲ ಅಂದರೆ. ಸೊ ಗೈಸ್, ಐ ಜಸ್ಟ್ ಗಾಟ್ ಒನ್ ಕೋಕ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ದ ರೂಮ್. ಶಾಪಿಂಗ್ ಮಾಲ್ಗೆ ಹೋಗೋಣ ಗೈಸ್. ಇಲ್ಲಿ ಟುಕ್ ಏನು ಸೈಕ್ ಆಗೈತೆ ಅಂದರೆ ಗುರು, ಯಾವ ಸೂಪರ್ ಕಾರ್ಗೂ ಕಮ್ಮಿ ಇಲ್ಲ. ಮಾಡಿಫೈಗಳು ಮಾಡಿಸೋರು ಗೊತ್ತಾ, ಸೈಕಾಗಿ ಸೂಪರ್ ಕಾರ್ ಸೌಂಡ್ಗಳೇ ಬರ್ತಾವೆ. ಬಾ ರೈಟ್ ಹಿಂಗೆ. ಓ ಮೈ ಗಾಡ್, ಕ್ರೇಜಿ ಸೌಂಡ್ಸ್ ಮಾತ್ರ ಟುಕ್ದು. ಯಾವುದು ಸಿಕ್ತಲ್ಲ ಹೋದ್ರೆ ತೋರ್ಸೋಣ ಅಂದ್ಕೊತಿದ್ದೀನಿ. 2-3 ಹೋದ್ರು ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ಟ್ರೈ ಮಾಡ್ತೀನಿ. ಹೆಂಗೆ ಹೋಗ್ತಿದ್ದಾರೆ ನಮ್ಮ ಚಿಕ್ಕಪೇಟೆಯಲ್ಲಿ ಹೆಂಗೋ ಹಂಗೆ ಇಲ್ಲಿ. ಸೊ ಬನ್ನಿ ಹೋಗಿ ನೋಡೋಣ, ಏನಾದ್ರು ಎಷ್ಟಾದ್ರು ತೊಗೊಳ್ಳೋಣ ಅಂತೆ. ನಮ್ಮ ಹುಡುಗರಿಗೆ ನನ್ನ ಏನೂ ತೊಗೊಂಡೇ ಇಲ್ಲ. ಇಲ್ಲಿ ಏನು ನಮ್ಮ ಹುಡುಗರಿಗೆ ತೊಗೊಳ್ಳೋ ಐಟಮ್ಗಳೇ ಇಲ್ಲ ಬ್ರೋ. ಹುಡುಗರಿಗೆ ಊರೇ ಅಲ್ಲ ಇದು, ಬರೀ ಹುಡುಗಿರದೇ ಐತೆ. ಹುಡುಗರಿಗೆ ಏನೂ ಸಿಗ್ತಾನೆ ಇಲ್ಲ ಐಟಮ್. ನೋಡಿದ್ದು ಹೆಂಗೆ ಮಾಡಿಫೈ ಮಾಡಿರ್ತಾರೆ ಗೊತ್ತಾ. ಒಂದು ಸೂಪರ್ ಕಾರ್ ಹೋಯ್ತೈತೇನೋ ಅನ್ಸ್ಬಿಡೋದು ನನಗೆ. ತಿರುಗಿ ನೋಡಿದ್ರೆ ಆಟೋ. ನೋಡೋಣ ನೋಡಿ ಹೋಗೋಣ. ಇಲ್ಲಿ ನೋಡಿ ಇದೊಂದು ಗೈಸ್, ಸ್ಟ್ರೀಟ್ ಕ್ರೇಜಿ ಕಲೆಕ್ಷನ್ಸ್ ಎಲ್ಲ ಇದೆ. $14 Pro Max ತಗೊಳ್ಳಿ, ಯಾರು ಇಷ್ಟ. ನಂಗೆ ಅರ್ಥ ಆಗಲ್ಲ, ಹೋಗೋ ನೀನು ಅಂತೇಳಿ. ಸೊ ಗೈಸ್, ಶಾಪಿಂಗ್ ಎಲ್ಲ ಮಾಡಿದಾಯಿತು. ಇವರೆಲ್ಲ ಫುಲ್ಲು ಮಜಾ ಮಾಡಿಬಿಟ್ಟಿದ್ದಾರೆ. ಎಲ್ಲಡೆ ಫುಲ್ ಶಾಪಿಂಗ್ ಈ ಸ್ಟ್ರೀಟಲ್ಲಿ. ಒಳ್ಳೆ ಬಟ್ಟೆಗಳಿದೆ, ಕಲೆಕ್ಷನ್ಸು. ಲೈಕ್ ಸ್ವಲ್ಪ ಕಮ್ಮಿನೇ ಇದೆ ಪ್ರೈಸು ಬೇರೆ ಕಡೆ ಕಂಪೇರ್ ಮಾಡಿಕೊಂಡ್ರೆ. ಸೊ ಅದಕ್ಕೆ ನಮ್ಮ ಬಾಯ್ಸ್ಗೆ ಏನೇನು ಬೇಕು ಅದೆಲ್ಲ ತೊಗೊಂಡು ಒಂದೆರಡು, ನನಗಂತ ಒಂದೆರಡು ಶರ್ಟ್ ತೊಗೊಂಡೆ ಅಷ್ಟೇ, ಬೇರೆ ಏನಿಲ್ಲ. ಸೊ ನಿದ್ದೆ ಬರ್ತಿದೆ ಸಖತ್ತು, ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಬಾಡಿ. ಸೊ ಬನ್ನಿ, ಇಲ್ಲಿಂದ 5 ಮಿನಿಟ್ಸ್ ವಾಕ್ ಮಾಡ್ಕೊಂಡು ಹೋಗಬೇಕು ರೂಮ್ಗೆ ವಾಕ್ ಮಾಡ್ಕೊಂಡು ಹೋಗಿ ತಾಚಿ ಮಾಡ್ಬಿಡೋಣ. ರೂಮಿಗೆ ಬಂದ್ವಿ, ಲಿಫ್ಟಿಗೆ ಹೋಗ್ತಾ ಇದ್ದೀನಿ. ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಲ್ ಸಿ ಯು ಇನ್ ಡೇ 5. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್.